ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕಾವ್ಯ. ನಾನಿವತ್ತು ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಚೆನ್ನಾಗಿ ಮಾವಿನಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಮೇಲ್ಗಡೆ ಒಂದು ಸಲ ಒರೆಸ್ಕೊಂಬಿಡಿ ಚೆನ್ನಾಗಿ. ಒರೆಸ್ಕೊಂಬಿಟ್ಟು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ ಮಾವಿನಕಾಯಲ್ಲಿ, ಅದು ಸ್ವಲ್ಪ ಹೋಗಲಿಕ್ಕೆ ಅಂತೇಳಿ ಮತ್ತೆ ಒಂದು ಕಾಟನ್ ಬಟ್ಟೆ ಪೀಸ್ ತೊಗೊಂಡ್ಬಿಟ್ಟು ಅದನ್ನು ಮತ್ತೆ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿಕೊಳ್ಳಿ. ಈ ಥರ ಒಣಗಕ್ಕೆ ಹಾಕ್ಬಿಟ್ಟು ಬಟ್ಟೆನ ಚೆನ್ನಾಗಿ ಮಾವಿನಕಾಯಿ ಇದ್ರ ಮೇಲೆ ಇನ್ನು ನೀರನ್ನು ಪಸೆನ ಸ್ವಲ್ಪ ತೆಕ್ಕೊಳ್ಳಿ. ನಾನು ನೋಡಿ ತೆಕ್ಕೊಳ್ತಿದ್ದೀನಿ ಹೇಗೆ ಅಂತ. ಈ ಥರ ಹರಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು, ಯಾಕಂದರೆ ತುಂಬ ಹುಳಿ ಅಂಶ ಇರೋದಿಲ್ಲ, ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ತುಂಬ ನೀರಿನ ಅಂಶ ಕೂಡ ಇರೋದಿಲ್ಲ ಅಲ್ವ, ಹಾಗಾಗಿ ನೋಡಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯಿತಾ. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಆಗುತ್ತೋ ಉಪ್ಪಿನಕಾಯಿ ಅವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಫಸ್ಟು ಮಸಾಲೆಯನ್ನು ಹುರ್ಕೊಂಡ್ಬಿಡೋಣ. ಒಂದು ಪ್ಯಾನ್ಗೆ ಮೆಂತೆ, ನಾನು ಎಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡಿರ್ತೀನಿ. ಮೆಂತೆ, ಸಾಸಿವೆ, ಜೀರಿಗೆ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಂದರೆ ತುಂಬ ಫ್ರೈ ಆಗೋ ಥರ ಇದನ್ನ ಮಾಡ್ಕೊಳ್ಬೇಡಿ, ನಾರ್ಮಲಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ಪುಡಿ ಕೂಡ ಆಗಿದೆ. ಮತ್ತು ಅದೇ ಪ್ಯಾನ್ಗೆ ಒಂದು ಲೋಟದಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ ನಾನು, ಯಾಕಂದರೆ ನಾವೀಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದ್ರಿಂದ ಕೊಬ್ಬರಿ ಎಣ್ಣೆ ತೊಗೊಳ್ತಿದ್ದೀನಿ. ಒಂದು ಲೋಟದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಇದಾಗಬೇಕು. ಅದಕ್ಕೆ ಸ್ವಲ್ಪ ಒಂದು 5-6 ಈ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಅದಕ್ಕೆ ಸ್ವಲ್ಪ ಒಣಮೆಣಸು ಕೂಡ ಹಾಕ್ಕೊಬೇಕು ಒಗ್ಗರಣೆಗೆ ಅಂತ. ಅದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅದಕ್ಕಾಗಿ ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಮಾವಿನಕಾಯಿನ ಹಾಕ್ಕೊಂಡ್ಬಿಟ್ಟು ಈಗ ಅದಕ್ಕೆ ರುಬ್ಬಿರುವಂಥ ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಕೊತೀನಿ. ದೋಸೆಗೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಂಗೆ ಮಾವಿನಕಾಯಿ ಇದ್ದರೆ ಸಾಕಷ್ಟು ಊಟ ಮಾಡ್ತೀನಿ ನೋಡಿ. ಅದಕ್ಕೆ ಖಾರ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಖಾರ ಹಾಕ್ಕೊಳ್ಳಿ. ತುಂಬ ಖಾರ ತಿನ್ನಲ್ಲ ಅಂದರೆ ಕಮ್ಮಿ ಮಾಡಿಕೊಳ್ಳಿ ಆಯಿತಾ. ನಾನಿವತ್ತು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ. ಈಗ ಆಲ್ರೆಡಿ ಅಲ್ಲಿ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ, ಅದಕ್ಕೆ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಲ್ಲುಪ್ಪಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ನಿಮ್ಗೆ ಯಾವ್ದು ಉಪ್ಪು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ತೊಗೊಂಡಿರೋದು ಇದು ಪಿಂಗಾಣಿದು ಸಣ್ಣ ಪುಡಿ ಉಪ್ಪಿಗೆಲ್ಲ ಮಿಕ್ಸ್ ಮಾಡಿರೋದು ನೋಡಿ. ಆಲ್ರೆಡಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಆಗಿದೆಯಲ್ವ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಈಗ ಮತ್ತೆ ಎಲ್ಲ ಚೆನ್ನಾಗಿ ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅರಿಶಿನ ಪುಡಿ ಹಾಕೋದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ, ಅದಕ್ಕೆ ಸ್ವಲ್ಪ ನೀವು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಉಪ್ಪಿನಕಾಯಿ ಡಬ್ಬಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಫ್ರೈ ಮಾಡುವಾಗಲೇ ಕೊಬ್ಬರಿ ಎಣ್ಣೆ ಸ್ಮೆಲ್ ಗಮ್ ಅಂತ ಇರುತ್ತೆ. ನಾನಿವಾಗ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅದು ಪ್ಯೂರು ಮನೆಯಲ್ಲೇ ಕೊಬ್ಬರಿನ ತಂದುಬಿಟ್ಟು, ಮನೆ ಕೊಬ್ಬರಿನೇ ತಂದುಬಿಟ್ಟು
ಮೆಷಿನಿಗೆ ಹಾಕ್ಸ್ಕೊಂಡು ಬಂದು ಯೂಸ್ ಮಾಡ್ತಿರೋದು ನೋಡಿ. ಇದು ಆಲ್ರೆಡಿ ಇದು ಇಷ್ಟು ಫುಲ್ಲಾಗಿರೋದು ಇವಾಗ. ಅದು 3 ದಿನದೊಳಗೆ ಮತ್ತೆ ಹೇಗಾಗಿರುತ್ತೆ ನೋಡಿ. ಆಲ್ರೆಡಿ 3 ದಿನದೊಳಗೆ ಅಲ್ಲೇ ಇಷ್ಟು ಕಮ್ಮಿ ಆಗಿದೆ. ಅಂದರೆ ಉಪ್ಪಿನಕಾಯಿ ಸಾರಾಂಶ ಅಷ್ಟು ಚೆನ್ನಾಗಿ ಹಿಡಿದಿದೆ ನೋಡಿ. ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆ ಯಾವುದಕ್ಕಾದ್ರೂ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಗಸಿ ರಸ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಉಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದೇ ಥರ ಮಸಾಲೆನೇ ಯೂಸ್ ಮಾಡಿಲ್ಲ ಅಲ್ವಾ, ಬೇರೆ ಥರ. ಹಾಗಾಗಿ ಬರೀ ಇಷ್ಟೇ ಅಲ್ವಾ, ಚೆನ್ನಾಗಿರುತ್ತೆ. ನಾನು ಹಿಂಗೆ ಇದಕ್ಕೆ ಯೂಸ್ ಮಾಡಿಲ್ಲ, ನೀವು ಬೇಕಾದರೆ ಹಿಂಗೆ ಯೂಸ್ ಮಾಡ್ಕೊಳ್ಳಿ. ಹಿಂಗೆ ಇಲ್ಲದೇ ಇರೋ ಕಾರಣದಿಂದ ಯೂಸ್ ಮಾಡಿಲ್ಲ ಅಷ್ಟೇ, ಆಯಿತಾ. ಅನ್ನ ತುಂಬ ಸುಡ್ತಾ ಇದೆ, ಮಿಕ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.